3 ವರ್ಷದ ಪ್ರೀತಿಗೆ ಮನೆಯವರ ವಿರೋಧ, ಕೊಲೆ ಬೆದರಿಕೆ, ಸಾಂತ್ವನ ಕೇಂದ್ರಕ್ಕೆ ಆಸರೆ ಕೋರಿ ಬಂದ ಫಾಜಿಲ್ ಸೈದಾಶಿಫಾ. ಕಳೆದ 3 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಪ್ರೇಮಿಗಳು ಕುಟುಂಬಸ್ಥರ ವಿರೋಧದ ನಡುವೆಯೂ ಒಂದಾಗಿದ್ದು, ಇದೀಗ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ರಕ್ಷಣೆ ನೀಡುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳು ಹಾಗೂ ಚಿಂತಾಮಣಿಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮದ ಅಮೀರ್ ಸಾಬ್ ರವರ ಪುತ್ರ ಫಾಜಿಲ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರದ ಕುಂಬಾರಪೇಟೆ ನಿವಾಸಿ ಸೈಯದ್ ಸೈಫುಲ್ಲಾ ರವರ ಪುತ್ರಿ ಸೈದಾಶಿಫಾ ಪ್ರೀತಿಸಿ ಮದುವೆಯಾಗಲು ಮುಂದಾಗಿರುವಂತಹ ಜೋಡಿಯಾಗಿದ್ದಾರೆ. ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಇವರು ಮದುವೆಗೆ ಹುಡುಗಿಯ ಮನೆಯವರನ್ನು ಒಪ್ಪಿಸಲು ಸಾಕಷ್ಟು ಪ್ರಯತ್ನ ನಡೆಸಿದರು. ಆದರೆ ಯುವತಿಯ ಕುಟುಂಬದವರು ಈ ಪ್ರೀತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಮನೆಯವರ ವಿರೋಧದ ನಡುವೆಯೂ ಮದುವೆಯಾದ ಈ ನವಜೋಡಿಗೆ ಯುವತಿಯ ತಂದೆ ಹಾಗೂ ಮಾವಂದಿರಿಂದ ತೀವ್ರ ಕಿರುಕುಳ ಮತ್ತು ಕೊಲೆ ಬೆದರಿಕೆಗಳು ಬರಲು ಪ್ರಾರಂಭವಾಗಿವೆ. ನಾವು 3 ವರ್ಷಗಳಿಂದ ಪ್ರೀತಿಸುತ್ತಿದ್ದು ಮನೆಯವರನ್ನು ಒಪ್ಪಿಸಲು ಪ್ರಯತ್ನಿಸಿದೆವು, ಆದರೆ ಅವರು ಒಪ್ಪಲಿಲ್ಲ. ಮದುವೆ ಆದರೂ ಸಹ ಜೀವ ಸಹಿತ ಬಿಡುವುದಿಲ್ಲ, ಸಾಯಿಸಿ ಬಿಡುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ತಡೆದು ಹೊಡೆಯಲು ಬರುತ್ತಿದ್ದಾರೆ ಎಂದು ಯುವತಿ ಹಾಗೂ ಯುವಕ ತಮ್ಮ ಆಳಲನ್ನು ತೋಡಿಕೊಂಡಿದ್ದಾರೆ. ಕುಟುಂಬಸ್ಥರಿಂದ ಜೀವಕ್ಕೆ ಅಪಾಯವಿರುವುದನ್ನು ಅರಿತ ನವಜೋಡಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿ ರಕ್ಷಣೆ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. ತದನಂತರ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿ ಇರುವ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಆಗಮಿಸಿ ತಮಗೆ ಸೂಕ್ತ ಭದ್ರತೆ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ನಾವು 3 ಇಯರ್ಸಿಂದ ಪ್ರೀತಿ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಒಪ್ಸೋಕ್ಕೆ ಟ್ರೈ ಮಾಡಿದ್ವಿ, ಅವ್ರು ಒಪ್ಪಲಿಲ್ಲ. ಕೇಳಿದ್ವಿ ಕೂಡ ಅವರು ಒಪ್ಪಲಿಲ್ಲ. ಮತ್ತು ಇವಾಗ ಈ ಡಿಸಿಷನನ್ನು ತೊಗೊಂಡಿದ್ದೀವಿ ನಾವು. ನಮ್ಮಪ್ಪ ನಮ್ಮ ಮಾವರ ಕಡೆಯಿಂದ ಇವ್ರಿಗೆ ಜಾಸ್ತಿ ತೊಂದರೆ ಆಗುತ್ತೆ. ಮದುವೆ ಮಾಡಿಕೊಂಡ್ರೂ ಇವ್ರಿಗೆ ಬೇಕಿದ್ದರೆ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಕೊಡ್ತಾರೆ ನಮ್ಮ ಪೇರೆಂಟ್ಸು, ನಮ್ಮ ಮಾವರು. ಅವರು ಏನಿದ್ದಾರೆ, ನಿಮ್ಗೆ ಇಷ್ಟ ಇದೆ ಅಲ್ವಾ, ಮ್ಯಾರೇಜ್ ಮಾಡ್ಕೊಳ್ಳಿ. ಅವ್ರೇನಾದರೂ ನಿಮಗೆ ಏನಾದರೂ ಹೊಡೆದ್ರೆ ಮತ್ತು ನೀವು ಕಂಪ್ಲೇಂಟ್ ಕೊಟ್ಟರೆ ಅದಾಗುತ್ತೆ. ಅದ್ರ ಮುಂಚೆನೇ ನಾವು ಕಂಪ್ಲೇಂಟ್ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನನ್ನ ಹೆಸರು ಫಾಜಿಲ್, ಇವಳ ಹೆಸರು ಸೈದಾಶಿಫಾ. ನಾವು 3 ವರ್ಷದಿಂದ ಮೊಹಬ್ಬತ್ ಮಾಡ್ತಾಯಿದ್ದೀನಿ. ಬಟ್ ಅವ್ರ ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ. ನಾವು అర్థమైనా నా ఈ మరదాలు కూతురు అమ్మ అర్థమైనా నా బిడ్డకి వీళ్ళు టార్చర్ పెడతా ఉంటారు. 4 గంటలు ఇంకా మేము అడుగుతూ ఉంటామే, వాళ్ళు లేదు. నా బిడ్డకి గాడీలు కూడా నడిపేకి ఇస్తూ ఉండలేదు. ఇంత సమయం